ಹಾಸನದಲ್ಲಿ ಒಂದು ವಿಚಿತ್ರ ಮದುವೆ ಪ್ರಕರಣ ಬೆಳಕಿಗೆ ಬಂದಿದೆ. ಮುಕಂದೂರು ಗ್ರಾಮದ ವಿವಾಹಿತ ಮಹಿಳೆ ಗಂಡನಿಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೊರಟು ಬಳಿಕ ಪ್ರಿಯಕರನ ಜೊತೆ ಕಾರಿನಲ್ಲೇ ಮದುವೆಯಾಗಿದ್ದಾರೆ. 8 ವರ್ಷಗಳ ಹಿಂದೆ ಪ್ರಕಾಶ್ ಎಂಬಾತನ ಜೊತೆ ಮದುವೆಯಾಗಿದ್ದ ಈ ಮಹಿಳೆ ಗಂಡ ಹೆಂಡತಿ ನಡುವಿನ ಜಗಳದ ಹಿನ್ನೆಲೆ ಕೆಲ ದಿನಗಳ ಹಿಂದೆ ಪೊಲೀಸ್ ಠಾಣೆಯಲ್ಲೂ ಮಾತುಕತೆ ನಡೆಸಿದ್ರು. ಬಳಿಕ ಮತ್ತೆ ಮನೆಗೆ ಬಂದಿದ್ರು. ಇದೇ ವೇಳೆ ಮತ್ತೆ ಪತಿ ಹಾಗೂ ಮಗುವನ್ನ ಬಿಟ್ಟು ಹೋಗಿದ್ದಾಳೆ ಎನ್ನಲಾಗಿದೆ. ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟ ಮಹಿಳೆ ನೇರವಾಗಿ ಪ್ರಿಯಕರನ ಜೊತೆ ಸೇರಿ ಕಾರಿನಲ್ಲೇ ತಾಳಿ ಕಟ್ಟಿಸಿಕೊಂಡು ಮದುವೆಯಾದ್ಲು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಘಟನೆ ಗಂಡ ಪ್ರಕಾಶ್ಗೆ ಶಾಕ್ ನೀಡಿದ್ದು, ಪತ್ನಿ ನಡೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಒಂದು ಮಗು ಕೂಡ ಇದೆ. ಪತ್ನಿ ಕಾಣೆಯಾಗಿದ್ದ ಹಿನ್ನೆಲೆಯಲ್ಲಿ ಗಂಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಮೊಬೈಲ್ ಟ್ರ್ಯಾಕಿಂಗ್ ಮೂಲಕ ಮಹಿಳೆಯನ್ನ ಪತ್ತೆ ಮಾಡಲಾಗಿದೆ. ನಂತರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಪತಿಯ ಬಳಿ ಮಹಿಳೆ ಕಣ್ಣೀರಿಟ್ಟಿದ್ದಾಳೆ. ಹೌದು, ಪತಿ ಜೊತೆ ಮಾತಾಡಿದ ಮಹಿಳೆಯ ಆಡಿಯೋ ವೈರಲ್ ಆಗಿದ್ದು, ಮಾತಾಡುತ್ತಾ ಕಣ್ಣೀರಿಟ್ಟಿದ್ದಾಳೆ ಮಹಿಳೆ. ಆತ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಹೆದರುಕೊಂಡು ಅವನ ಜೊತೆ ಹೋಗಿ ತಾಳಿ ಕಟ್ಟಿಸ್ಕೊಂಡೆ, ನಾನು ಮಾಡಿದ್ದು ತಪ್ಪಾಯ್ತು, ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಮನವಿ ಮಾಡಿದ್ದಾಳೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.